ಅವ್ರು ಈ 3 ಗಲಾಟೆದಾಗ ಫಸ್ಟ್ ಟೈಮ್ ಎದಕ್ಕಪ್ಪ ಮಾಡಿವಿ ಅಂತಂದ್ರೆ ರೊಕ್ಕ ಕೊಡ್ಬೇಕಂತ, ಸೆಪ್ಟೆಂಬರ್ ನಾಗ ಮಾಡಿದ್ರೆ ರೊಕ್ಕ ಕೊಡ್ಬೇಕಂತ, ಇವಾಗ ಕೂಡ ಮಾಡಿದ್ರೆ ರೊಕ್ಕ ಕೊಡ್ಬೇಕು. ಆಯ್ತಪ್ಪ ಸ್ವಾಮಿ, ಯಾಕೆ ಕೊಡ್ಬೇಕು? ಯಾರು ಕೇಳಿದ್ರೆ ರೊಕ್ಕ ಕೊಡ. ಆಯ್ತು ಸ್ವಾಮಿ, ಇವಾಗ ವ್ಯವಹಾರ ಸರ್, ಯಾರನ್ನಾಗ್ಲಿ ವ್ಯವಹಾರ ಒಂದು ರೈಟಿಂಗ್ ನಾಗ ಇರ್ತತ, ಒಂದು ಟ್ರಾನ್ಸಾಕ್ಷನ್ ನಾಗ ಇರ್ತತ. ಆ ಟ್ರಾನ್ಸಾಕ್ಷನ್ ತೋರಿಸ್ರಿ ಸ್ವಾಮಿ, ಕೊಡೋದನ್ನ ಟ್ರಾನ್ಸಾಕ್ಷನ್ ತೋರಿಸ್ರಿ ಸರ್. ಅವ್ರ ಇಂಟೆನ್ಷನ್ ಒಂದೇ, ನಾವು ಯಾವ್ದನ್ನ ಒಳ್ಳೆ ಪ್ರೋಗ್ರಾಮ್ ನಮ್ಮ ಟೋಲ್ ಬಜಾರ್ನಾಗ ನಾವು ಮಾಡಿದ್ರೆ ಅವ್ರಿಗೆ ಸಹಿಸಕ್ ಆಗ್ತಿಲ್ಲ. ನೀವು ಇಷ್ಟಿ ತೆಗೆದು ನೋಡ್ರಿ, ನಾವು ಯಾವಾಗ ಪ್ರೋಗ್ರಾಮ್ ಮಾಡ್ತೀವಿ ನೆಕ್ಸ್ಟ್ ದಿವಸ ಅವ್ರು ಯಾವ್ದನ್ನ ಗಲಾಟೆ ಮಾಡ್ತಾರೆ. ಒಂದು ನಾವು ಐ ಕ್ಯಾಂಪ್ ಮಾಡಿವಿ ಸರ್, 1000 ಜನದ ಐ ಕ್ಯಾಂಪ್ ಮಾಡಿವಿ, 500 ಜನಾಗ ಕರಡಿ ಸ್ಪೆಕ್ಸ್ ಕೊಟ್ಟಿವಿ, 100 ಜನಾಗ ಆಪರೇಷನ್ ಮಾಡಿಸಿವಿ. ಅವತ್ತು ದಿವಸ ಕೂಡ ಅನ್ನೋನ್ ಪರ್ಸನ್ ಕಳಿಸಿ ಅವತ್ತು ದಿವಸ ಕೂಡ ಇಲ್ಲಿ ಗಲಾಟೆ ಮಾಡ್ಯಾರ. ಮೇಯರ್ ಆಗ್ಬೇಕಾಗಿತ್ತು ಅಂತೇಳಿ 2 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದು ತಮಗೆ. ತಾವು ಮೇಯರ್ ಆದ್ರೆ ಒಂದ್ ವೇಳೆ ಅದನ್ನ ಮಾಫಿ ಮಾಡ್ತೀವಿ, ಆಗ್ಲಂದ್ರೆ ಹಣ ವಾಪಸ್ ಕೊಡ್ಬೇಕಂತೇಳಿ ಅವ್ರು ಮಾತುಕತೆ ಆಗಿತ್ತಂತೆ. ಆ ಪ್ರಕಾರವಾಗಿ ನೀವು ಹಣ ಸ್ವಲ್ಪ ವಾಪಸ್ ಕೊಟ್ಟಿಲ್ಲ, ಇನ್ನು 70 ಲಕ್ಷ ಕೊಡಬೇಕು ಅನ್ನೋದು ಅವ್ರ ಆರೋಪ ಇರುವಂತದ್ದು. ಅದು ಯಾವಾಗ ಸರ್? 4 ವರ್ಷ ಆಯ್ತು ಸರ್. ಇವ್ರು ಇರೋದು ಪ್ರಭಾವಕ, ಇವ್ರು ಇರೋದು ಇನ್ಫ್ಲೂಯೆನ್ಸ್ಗ 4 ವರ್ಷ ಬೇಕು ಅವ್ರಿಗೆ ನನ್ನ ಹತ್ರ ಇದು ತಗೊಳಕ್ಕ. ಹೇಳ್ರಿ ಸರ್, ತಾವು ಜನಾರ್ದನ್ ರೆಡ್ಡಿ ಅವರ ಹೆಂಡತಿ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ ಸರ್. ಅವ್ರಿಗೆ ಕೇಳ್ರಿ, ಅದನ್ನ ನಾವು ಕೊಡು ಅಂತ ಕೇಳಕ್ ಬಂದಿದ್ವಿ ಅಷ್ಟೇ. ಅಲ್ಲ ಸರ್, ನೀನ್ ಯಾರಪ್ಪ ಕೇಳಕ್ಕ? ನೀನ್ ಯಾರು ಕೇಳಕ್ಕ? ಅವ್ರು ಬರ್ಲಿ, ಅವ್ರು ಬರ್ಲಿ ಅಂತ ಇಲ್ಲ ಸರ್. ಅವ್ರದ್ದು ನಮ್ದು ಫ್ಯಾಮಿಲಿ ರಿಲೇಶನ್ಶಿಪ್ ನಮ್ಮ ಅಪ್ಪ ನಿಂದ ಐತೆ. ನಮ್ದು ಪೆಟ್ರೋಲ್ ಬಂಕ್ ಅವಂಬೈನಾಗ ಏರಿಯಾದಾಗ, ಅವಂಬೈ ಏರಿಯಾದಾಗ ನಾವು ಹುಟ್ಟಿ ಬೆಳೆದಿದ್ದು. 86ನಾಗ ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಅವ್ರ ಸಾಹೇಬ್ರದ್ದು ನಮ್ದು ನಮ್ಮ ಅಪ್ಪ ಅವ್ರದ್ದು ಸ್ನೇಹಿತ ಅವಾಗ 18ನಿಂದ ಐತೆ. ಅವ್ರದ್ದು ನಮ್ದು ಫ್ಯಾಮಿಲಿ ರಿಲೇಶನ್ಶಿಪ್ ಐತೆ. ಇನ್ನ ಒಂದು, ನಾವು ಪೆಟ್ರೋಲ್ ಬಂಕ್ ಅದು ಅವಂಬೈದು ಮಾರ್ಬಿಟ್ಟಿವಿ, ಅದು ಅರುಣಲಕ್ಷ್ಮಿ ಮೇಡಮ್ಗೆ ಮಾರಿವಿ. ಯಾರಿಗಿಲ್ಲ, ಅವರೇ ತಗೊಂಡಿದ್ದು, ಅವ್ರ ಹತ್ರ ಐತೆ. ಅವ್ರಿಗೆ ನಮ್ಗೆ ವ್ಯವಹಾರ ಐತೆ. ಏನನ್ನ ಇದ್ರೆ ಅವ್ರು ಮಾತಾಡ್, ನೀನ್ ಯಾರು ಮಾತಾಡಕ್ಕ? ನಿನ್ಗೇನ್ ಅಧಿಕಾರ? ಮಾತಾಡಕ್ ಬಂದ್ಯಾ? ಆಯ್ತಪ್ಪ, 50 ಜನ ಕರ್ಕೊಂಡ್ ಬರ್ತಾರ ಮಾತಾಡಕ್ಕ? ನೀನ್ ಮಾತಾಡಕ್ ಬಂದ್ಯಲ್ಲಪ್ಪ ನೀನು, 2-3 ಬರ್ತಾರ, 50 ಜನ ಕರ್ಕೊಂಡ್ ಬರ್ತಾರ. ಬೆದರ್ಸದ್ ಸರ್, ನನ್ಗೆ 106 ಸತಿ ಸರ್, ಅವರು 106 ಸತಿ ಅವ್ರಿಗೆ ನನಗೆ ಅವರು ಅವಮಾನ ಮಾಡ್ಯಾರ. ಎಲ್ಲಿ ಬೇಕಲ್ಲಿ ನನಗೆ ಇದು ಮರ್ಯಾದೆ ಕಳ್ಕೊಂಡಂಗ ಮಾತಾಡ್ತಾರ. ಆಯ್ತು ಸರ್, ನನಗಿದೆಯಲ್ಲ ಅವ್ರದ್ದು ಫೋನ್ ಹಿಸ್ಟ್ರಿ ತೆಗೀರಿ, ನಂದು ತೆಗೀರಿ. ಯಾವತ್ತನ ಒಂದ್ ಕಾಲ್ ಮಾಡಿರ ಅವ್ರು ನನಗೆ? ಮಾಡಿಲ್ಲ. ಅವ್ರ ಹೆಸರು ಹೇಳ್ಕೊಂಡು ಇವ್ರು ಸುಮ್ನೆ ಬ್ಯಾರೆ ಇಂಟೆನ್ಷನ್ ಇಟ್ಕೊಂಡು ಮಾಡಕತ್ತಾರ ಸರ್. ನಾನ್ ಹೇಳೋದು ಮಾತಾಡೋರು ಬಂದವರು 50 ಜನ ಬರ್ತಾರ. ಒಂದು, ನಾನು ಯಾವತ್ತನ ಒಂದ್ ಒಳ್ಳೆ ಪ್ರೋಗ್ರಾಮ್ ನಮ್ಮ ಟ್ರಸ್ಟ್ಗಳೇ ಆಗ್ಲಿ ಪಾರ್ಟಿಗಳೇ ಆಗ್ಲಿ ಯಾವ್ದನ ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಿದ್ಮೇಲೆ ಅದು ಜ್ಞಾಪಕ ಬರ್ತತ ನಿಮ್ಗೆ. ಜೀವ ಬೆದರಿಕೆ ಅಂದ್ರೆ ಯಾವ ರೀತಿ ಜೀವ ಬೆದರಿಕೆ ಆಗ್ತಿದ್ರೆ ಸರ್? ಅದೇ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಎತ್ಕೊಂಡು ಹೋಗ್ತೀವಿ, ನಿನ್ಗೆ ಸಾಯಿಸ್ ಬಿಡ್ತೀವಿ. ನಮ್ಮ ಹುಡುಗರ ಮಂದಿ ಹೇಳಕ್ ಸರ್ ಮೊನ್ನೆ, ಅವ್ನಿಗೆ ಈ ಸರಿ ಬಿಡಲ್ಲ, ಅವ್ನಿಗೆ ಎತ್ಕೊಂಡು ಹೋಗ್ಬಿಡ್ತೀವಿ, ಅವ್ನಿಗೆ ಕಡಿತೀವಿ, ತುಳಿತೀವಿ, ಹಂಗೆ. ನೀವು ಕಂಪ್ಲೇಂಟ್ ಕೊಟ್ಟಿರ, FIR ಮಾಡಿಸಿದ, ಆ FIR ಅಲ್ಲಿ ಹಣ ಕೇಳಿದ್ರು ಅನ್ನೋದು ಮೆನ್ಷನ್ ಮಾಡಿಲ್ಲ. ಯಾರು? ಅವ್ರು ನಮ್ಮ ಹತ್ರ ಹಣ ಕೇಳಿದ್ರು, ಹಣ ಕೊಡಿ, ನೀವು ಹಣಕ್ಕಾಗಿನೇ ಈ ತರ ಮಾಡಿರ ಅಂತ ಮೆನ್ಷನ್ ಮಾಡಿಲ್ಲ ನೀವು ಸರ್. ಅವ್ರು ನೀವು ಮಾಡ್ಬೇಕಿತ್ತಲ್ಲ ಸರ್. ನನಗೆ ಹಣ ಕೇಳಿಲ್ಲಲ್ಲ ಸರ್. ಅಲ್ಲ, ನಾನ್ ನಿಮ್ಗೆ ಸತಿ ಬಂದ್ರು ಕೂಡ ಹಣ ಅಂತಾನೆ ಬಂದಾರ. ಇವಾಗ ಸ್ಟೇಷನ್ ಹೋದ್ಮೇಲೆ ಅವ್ರು ಹೇಳ್ತಾರ, ನಾನ್ ಕಂಪ್ಲೇಂಟ್ ಕೊಡೋ ಟೈಮ್ನಾಗ ಹೇಳ್ತಾರ, ಸರ್ ಎದಕ್ ಬಂದ್ರೆ ನನಗೆ ಗೊತ್ತಿಲ್ಲ ಅಂತಂದ್ರೆ ನಿನ್ನ ಹಣ ಕೊಡ್ಬೇಕಲ್ಲಪ್ಪ ಅಂತ ಅವ್ರು ಹೇಳಿದ್ ನನಗೆ. ಇಲ್ಲಿ ಹಣ ವಿಚಾರ ಮಾತಾಡಿಲ್ಲ ಸರ್ ಅವರು. ಈ 3 ಸರಿ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.